ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತ್ರಿಭಾಷಾ ನೀತಿ ನಿಯಮ ಜಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತ್ರಿಭಾಷಾ ನೀತಿ ಜಾರಿ ಕುರಿತು ಸುಪ್ರೀಂ ಕೋರ್ಟ್ ಕಳವಳವನ್ನು ವ್ಯಕ್ತಪಡಿಸಿದೆ. 9ನೇ ತರಗತಿಗೆ ಹಿಂದಿ ಕಡ್ಡಾಯದ ಬಗ್ಗೆ ಸುಪ್ರೀಂ ಈಗ ಆಘಾತವನ್ನು ವ್ಯಕ್ತಪಡಿಸಿದೆ. 9ನೇ ತರಗತಿಗೆ ತೃತೀಯ ಭಾಷೆ ಜಾರಿಯಿಂದ ಒತ್ತಡ ಹೆಚ್ಚಾಗುತ್ತೆ. ಮಕ್ಕಳಿಗೆ ಶೈಕ್ಷಣಿಕವಾಗಿ ಒತ್ತಡ ಹೇರಿದಂತಾಗುತ್ತೆ. ಶಿಕ್ಷಣ ನೀತಿ ಪ್ರಕಾರ ಹಿಂದಿ ಶಿಕ್ಷಣ ಕಡ್ಡಾಯವಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ನೋಡಿ, ತ್ರಿಭಾಷಾ ನೀತಿಯ ಬಗ್ಗೆ ಇನ್ನೂ ಕೂಡ ಪರ ವಿರೋಧದ ಚರ್ಚೆಗಳು ನಡೀತಾನೆ ಇದೆ. ಕೆಲವು ರಾಜ್ಯಗಳು ನಾವು ಒಪ್ಪೋದಿಲ್ಲ ಅಂತ ಹೇಳಿದ್ದಾರೆ, ತಿರಸ್ಕಾರ ಮಾಡಿದ್ದಾರೆ. ಬಟ್ ಈಗ ಸುಪ್ರೀಂ ಕೋರ್ಟ್ ಹೇಳಿದೆ ರೀ, ಕಳವಳವನ್ನು ಹೊರಹಾಕಿದೆ. 9ನೇ ತರಗತಿಗೆ ನೀವು ಕಂಪಲ್ಸರಿ ಹಿಂದಿ ಕಡ್ಡಾಯ ಮಾಡಿದ್ರಲ್ವ, ಅದರದ್ದು ಯಾಕೆ ಕಂಪಲ್ಸರಿ ಮಾಡಿದ್ರಿ? ಹಿಂದಿ ಕಡ್ಡಾಯ ಅನ್ನೋದೇನು ಕಂಪಲ್ಸರಿ ಅಲ್ಲ. ಇದು ಮಕ್ಕಳ ಮೇಲೆ ಒತ್ತಡವನ್ನು ಹಾಕುತ್ತೆ. ಎಷ್ಟು ಅಂತ ಮಕ್ಕಳು ಓದೋಕ್ಕಾಗತ್ತೆ? ಯಾವೋ ಹಾಳಮೂಳ ಸೇರಿಸಿ ಸಿಲೆಬಸ್ ಅಂತೆ, ಅದರಲ್ಲೂ ಇಂಗ್ಲೀಷ್ ಅಂತೆ, ಮತ್ತು ಅಲ್ಲಿ ಬೇರೆ ಬೇರೆ ಭಾಷೆಗಳಿರ್ತವೆ, ಸಬ್ಜೆಕ್ಟ್ಗಳಿರ್ತವೆ. ಅದರ ಜೊತೆಗೆ ಹಿಂದಿಯನ್ನು ನೀವು ಯಾಕೆ ಕಡ್ಡಾಯ ಮಾಡಿದ್ರಿ? ಈ ರೀತಿ ಪ್ರಶ್ನೆಯನ್ನು ಸುಪ್ರೀಂ ಕೋರ್ಟೇ ಮಾಡಿದೆ. ಬಟ್ ಇನ್ನೂ ಕೂಡ ಈ ತ್ರಿಭಾಷಾ ಶಿಕ್ಷಣದ ವಿಚಾರವಾಗಿ ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹಾಗೆ ನಡೀತಾ ಇದೆ. ಅದರಲ್ಲೂ ಈ ಹಿಂದಿ ಹೇರಿಕೆ ಅಂತ ಕೇಂದ್ರ ಸರ್ಕಾರ ಏನು ಹಲವು ರಾಜ್ಯಗಳಲ್ಲಿ ಮಾಡ್ತಾ ಇದೆ, ಅದಕ್ಕೂ ಕೂಡ ಬಹಳ ವಿರೋಧ ವ್ಯಕ್ತವಾಗಿತ್ತು. ಬಲವಂತವಾಗಿ ಹಿಂದಿ ಹೇರಿಕೆಯನ್ನು ಮಾಡ್ತಾ ಇದ್ದಾರೆ ಇವರು. ಅದರಲ್ಲೂ ಹಿಂದಿ ಏನಿದೆ ಅದು ರಾಷ್ಟ್ರ ಭಾಷೆ ಅಲ್ಲ, ಅದು ಪ್ರಾದೇಶಿಕ ಭಾಷೆ. ಯಾಕೆ ಇದನ್ನು ಇವರು ಕಡ್ಡಾಯವಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥ ಚರ್ಚೆಗಳು ನಡೀತಾ ಇತ್ತು ಆರಂಭದಿಂದ. ಈಗ ಸುಪ್ರೀಂ ಕೋರ್ಟೇ ಇದರ ಬಗ್ಗೆ ಆಘಾತ ಹೊರಹಾಕಿದೆ.